ಕೃಷ್ಣ ರುಕ್ಕು ಸೀರಿಯಲ್ ನಿಮ್ಮ ಮನೆಗೆ ಬರೋದಕ್ಕೆ ಕಾಯ್ತಾ ಇದೆ. ಪ್ರೋಮೋ ಅಂತೂ ಮನೆಗೆ ಬಂದುಬಿಟ್ಟಿದೆ. ಅದರಲ್ಲಿ ತುಂಬ ಚೆನ್ನಾಗಿರುವಂಥ ಮುಖ ಕಾಣುತ್ತಪ್ಪ. ಸ್ವಲ್ಪ ಸ್ಟ್ರಿಕ್ಟು, ಆಮೇಲೆ ಸ್ವಲ್ಪ ಜೋರು ಅಂತ ಅನಿಸುವಂಥ ಒಂದು ಪಾತ್ರ, ಅದುವೇ ಕಲ್ಯಾಣಿ ಪಾತ್ರ. ಸೊ ಎಲ್ರಿಗೂ ಹೇಳಿದ್ದನ್ನೇ ಹೇಳಿ ನಿಮ್ಗೆ ತುಂಬ ಸುಸ್ತಾಯಿತು. ಯಾರಿಗೂ ಹೇಳಿದ್ದೇ ಇರೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ನೋಡೋಣ. ನೀವು ಯಾರು ಕೇಳದೆ ಇರೋದನ್ನ ಕೇಳಿ, ನಾನು ಹೇಳದೇ ಇರೋದನ್ನ ಹೇಳ್ತೀನಿ. ಆ್ಯಕ್ಚುಲಿ ನೋಡಿ, ಆ್ಯಂಕರ್ಗೆ ಕೌಂಟರ್ ಕೊಟ್ಟಿದ್ದು ಎಲ್ಲ ಅದೇ ಕೇಳ್ತಾರೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ನಿಮ್ಮ ಪಾತ್ರಕ್ಕೆ ಹೇಗೆ ಸೆಲೆಕ್ಟ್ ಆದ್ರಿ, ಪಾತ್ರ ಎಷ್ಟು ಚೆನ್ನಾಗಿದೆ, ಪಾತ್ರಕ್ಕೆ ಏನೆಲ್ಲ ಪ್ರಿಪರೇಷನ್ ಆಯಿತು, ಇದೆಲ್ಲ ನಾನು ಕೇಳ್ತೀನಿ ಅಂತ ಅಂದ್ಕೊಂಡಿದ್ರಲ್ಲ ನೀವು. ಸೊ ನೀವು ಅದಕ್ಕೆ ಅದನ್ನು ಕೇಳ್ತಾ ಇರೋದು. ಅವಾಗಿಂದ ಪಾತ್ರ ಹೇಗಿದೆ, ಏನು ಚಾಲೆಂಜಸ್ಸು, ಪ್ರೊಡ್ಯೂಸರ್ ಹೇಗಿದ್ದಾರೆ, ಡೈರೆಕ್ಷನ್ ಹೇಗಿದೆ. ಸೊ ನೀವು ಬೇರೆ ಯಾರು ಕೇಳದೆ ಇರೋದನ್ನ ಕೇಳಿ, ನಾನು ಹೇಳದೆ ಇರೋದನ್ನ ಹೇಳ್ತೀನಿ. ಸೊ ಈಗ ನಾನು ಬೇರೆ ಯಾರೂ ಕೇಳದೆ ಇರೋದನ್ನು ಏನು ಕೇಳ್ಬೋದು ಅಂದರೆ, ನನಗೇನು ಅನಿಸುತ್ತೆ, ಈ ಪ್ರೆಸ್ ಮೀಟ್ ಆದ ನಂತರ ಸೀರಿಯಲಲ್ಲಿ ವಿಲನ್ ಇಲ್ವಾ ಅಂತ ಒಬ್ಬರು ಕೇಳಿದ್ರು. ಸೊ ಆ ತಕ್ಷಣ ನಾನು ಇವ್ರ ಮುಖ ನೋಡಿದೆ, ಒಂದು ಸ್ಮೈಲಲ್ಲಿ ಒಂದು ಚೇಂಜಸ್ ಗೊತ್ತಾಯಿತು ನನಗೆ. ಮೇ ಬಿ ಇವರೇ ವಿಲನ್ ಇರಬಹುದಾ ಅಂತ. ಸೊ ಸೀರಿಯಲಲ್ಲಿ ವಿಲನ್ ಇಲ್ವಾ? ಸದ್ಯಕ್ಕೆ ವಿಲನ್ ಇಲ್ಲ. ಐ ನೋ. ಪ್ರೋಮೋ ನೋಡಿರ್ಬೋದು ನೀವು. ನಾವು ಕಥೆನ ಬಿಟ್ಕೊಡಾಗಿಲ್ಲ. ಕಥೆನ ಬಿಟ್ಕೊಟ್ರೆ ಪ್ರೊಡ್ಯೂಸರ್ ನಮ್ಮನ್ನು ಮನೆಗೆ ಕಳಿಸ್ತಾರೆ. ಕಥೆನ ನೋಡಿ. ಇವಾಗಲೇ ಎಲ್ಲ ನಾನು ಇಂಟರ್ವ್ಯೂಲೇ ಹೇಳಿಬಿಟ್ರೆ ನಮಗೆ ವ್ಯೂವರ್ಸ್ ಕಡಿಮೆ ಆಗ್ತಾರೆ. ನೆಗೆಟಿವ್ ಇಲ್ಲ ಅನ್ನೋದಕ್ಕಿಂತ, ಅಥವಾ ಒಂದು ಪಾತ್ರ ನೆಗೆಟಿವೇ ಇದು ಅಂತ ಹೇಳೋ ಹಾಗೆ ಯಾವ ನೆಗೆಟಿವ್ ಪಾತ್ರ ಇದರಲ್ಲಿ ಆ್ಯಕ್ಚುಲಿ ಇಲ್ಲ. ಆದರೆ ಕೆಲವೊಂದು ಸತಿ ಏನು ಆಗುತ್ತೆ ಅಂದರೆ, ಈಗ ಒಬ್ಬ ಮನುಷ್ಯ ಹುಟ್ಟಾ ಒಂದಷ್ಟು ಒಳ್ಳೆ ಕೆಲಸನೇ ಮಾಡಿರ್ತಾನೆ, ಒಳ್ಳೆಯವನು ಅಂತಲೇ ಗುರುತಿಸ್ಕೊಂಡಿರ್ತಾನೆ. ಆದರೆ ಯಾವುದೋ ಸಂದರ್ಭ ಇರ್ಬೋದು, ಅವನನ್ನು ಆ ಥರ ಒಂದು ಅಗ್ರೆಸಿವ್ ಆಗಿ ಮಾಡುತ್ತೆ. ಇಟ್ ಡಸಂಟ್ ಮೀನ್ ಅವನು ತುಂಬ ಕೆಟ್ಟವನು, ಅವನು ವಿಲನ್ ಅನ್ನೋ ಥರದಲ್ಲ. ಸೊ ಹಾಗೆ ನಿಮಗೆ ಈ ಪ್ರೋಮೋ ನೋಡಿದರೆ ಅದೇ ಗೊತ್ತಾಗಿರ್ಬೋದು. ನಾನು ಅಣ್ಣನಿಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಅಣ್ಣನಿಗೆ ತೊಂದರೆ ಆಗುತ್ತೆ ಅಂತ ಅಂದರೆ ಎಷ್ಟೇ ಅಗ್ರೆಷನ್ ತೋರ್ಸೋಕ್ಕೆ ನಾನು ರೆಡಿ. ಅದೇ ಥರದ ಒಂದು ಪಾತ್ರ. ಅಣ್ಣನಿಗೆ ಏನು ತೊಂದರೆ ಆಗಿದೆ ಅನ್ನೋದನ್ನ ನೀವು ಪ್ರೋಮೋದಲ್ಲಿ ನೋಡಿದ್ದೀರಾ. ಪ್ರೋಮೋ ನೋಡದೇ ಇರೋರು ಗೊತ್ತಾಗಬೇಕು ಅಂದರೆ ಕಥೆ ನೋಡಿ. ಸೊ ನೆಗೆಟಿವ್ ಅಂತಲೇ ನಾನು ಹೇಳಲ್ಲ. ಯಾಕೆ ನಾನು ಮದುವೆ ಮಾಡ್ಕೊಂಡು ಆ ಮನೆಗೆ ಹೋಗ್ತೀನಿ, ಅಲ್ಲೇ ಹೋದ್ಮೇಲೆ ನನ್ನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ಸೀರಿಯಲ್ ನೋಡಬೇಕು. ಸೀರಿಯಲ್ ನೋಡಬೇಕು. ಬಟ್ ಈಗ ರುಕ್ಕು ಹೀರೋಯಿನ್ ಅಂತ ನಮ್ಗೆ ಅನ್ಸಿದ್ರು ಕೂಡ ಇನ್ನೊಬ್ಬರು ಹೀರೋಯಿನ್ ಇದ್ದಾರೆ ಅನ್ನೋದನ್ನು ಇವರ ಪ್ರತಿಯೊಂದು ಪಾತ್ರನೂ ಗೊತ್ತಾಗುತ್ತೆ. ಮೇ ಬಿ ಅದು ಈಗ ಡಿಸ್ಕ್ಲೋಸ್ ಮಾಡ್ತಿಲ್ಲ, ಸ್ವಲ್ಪ ಟೈಮ್ ಆದಮೇಲೆ ಅದಾಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಏನು ಹೇಳ್ತೀರಾ? ನಾನು ಇದು ಹೀರೋ ಓರಿಯೆಂಟೆಡ್ ಅಥವಾ ಹೀರೋಯಿನ್ ಓರಿಯೆಂಟೆಡ್ ಕತೆಗಳು ಇದನ್ನೆಲ್ಲ ನಾನು ಒಪ್ಪಲ್ಲ ಮುಂಚೆಯಿಂದನೂ. ಇಟ್ಸ್ ಎ ಟೀಮ್. ಅದರಲ್ಲಿ ಪ್ರತಿಯೊಂದು ಪಾತ್ರ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಹೀರೋಯಿನ್ ಮೇಲೇ ಕತೆ ಹೋಗಲ್ಲ, ಅಥವಾ ಒಂದು ಹೀರೋ ಮೇಲೇ ಕತೆ ಹೋಗಲ್ಲ, ಅಥವಾ ಅವರಿಬ್ಬರನ್ನೇ ಇಟ್ಕೊಂಡು ಕತೆ ಮಾಡೋಕ್ಕಾಗಲ್ಲ, ಅಥವಾ ನನ್ನೊಬ್ಬಳನ್ನೇ ಇಟ್ಕೊಂಡು ಕತೆ ಮಾಡೋಕ್ಕಾಗಲ್ಲ. ಅದು ಒಂದು ಪ್ಯಾಕೇಜ್, ಅದು ಎಲ್ಲರೂ ಇರಬೇಕಲ್ಲಿ. ಬಟ್ ಎಸ್, ಇಲ್ಲಿ ಹೇಗಂದರೆ ಒಂದೊಂದು ಪಾತ್ರದ ಮೇಲೆ ಒಂದೊಂದು ಟ್ರ್ಯಾಕ್ ಹೋಗುತ್ತೆ ನಿಮಗೆ. ಈಗ ಕಲ್ಯಾಣಿ ಮೇಲೆ ಒಂದು ಕತೆ ಹೋಗುತ್ತೆ. ಅವಳ ಕತೆ ನೋಡಿದಾಗ ನಿಮಗೆ ಅವಳೇ ಹೀರೋಯಿನ್ ಅಂತ ಅನಿಸುತ್ತೆ. ನನ್ನ ಕೊನೆಯ ತಂಗಿ ಇದ್ದಾಳೆ, ಅವಳದೊಂದು ಟ್ರ್ಯಾಕ್ ಹೋಗುತ್ತೆ. ಅವಳು ನೋಡಿದಾಗ ಇವಳು ಹೀರೋಯಿನ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರು ಹೀರೋಯಿನ್, ಪ್ರತಿಯೊಬ್ಬರು ಹೀರೋ, ಪ್ರತಿಯೊಬ್ಬರಿಗೂ ಒಂದೊಂದು ಟ್ರ್ಯಾಕ್ ಇದೆ, ಒಂದೊಂದು ಕಥೆ ಇದೆ. ಸೊ ಎಲ್ಲ ಪಾತ್ರಕ್ಕೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಎಸ್, ಇದು ಕಲ್ಯಾಣಿ ಬಗ್ಗೆ ಆಯಿತು. ದಿವ್ಯಾ ಎಲ್ಲಿಯವರು? ನಾನು ನಮ್ಮ ಕುಡ್ಲದವಳು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವಳು. ಬೇಸಿಕಲಿ ನಾನು ಪರ್ಕಷನ್ ಪ್ಲೇಯರ್, ಚಂಡೆ ಪ್ಲೇಯರ್. ನಾನು ಒನ್ ಆಫ್ ದ ಫಸ್ಟ್ ಫೀಮೇಲ್ ಚಂಡೆ ಪ್ಲೇಯರ್ ನಾನು. ಸೊ ಅದರಿಂದ ನಾನು ನಟನೆಗೆ ಬಂದಂಥ ಜರ್ನಿ, ಇಟ್ಸ್ ಎ ಬಿಗ್ ಜರ್ನಿ. ಅದನ್ನು ಸಣ್ಣದರಲ್ಲಿ ಹೇಳೋದು ಕಷ್ಟ. ಥಿಯೇಟರ್ ಮಾಡ್ಕೊಂಡು ಬಂದೆ, ಯಕ್ಷಗಾನ ಥಿಯೇಟರ್ ಮಾಡ್ಕೊಂಡು ಬಂದೆ. ಅದಾದಮೇಲಿಂದ ಅವಕಾಶಗಳು ಹುಡುಕ್ತಾ ಬಂತು. TNS ಅವರ ಟೀಮಿಂದ ನನ್ನ ಜರ್ನಿನ ನಾನು ಶುರು ಮಾಡಿದ್ದು ಟೆಲಿವಿಷನಲ್ಲಿ. ಅದಾದಮೇಲಿಂದ ಒಂದೊಂದೇ ಅವಕಾಶಗಳು ಬರ್ತಿದೆ. ಈಗ ನನ್ನ ಡ್ರೀಮ್ ಚಾನಲ್ ಝೀ ಕನ್ನಡ. ಎಲ್ಲ ಟೆಲಿವಿಷನ್ ಆರ್ಟಿಸ್ಟ್ಗಳಿಗೂ ಝೀ ಕನ್ನಡ ಅನ್ನೋದು ಒಂದು ಡ್ರೀಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಝೀ ಕನ್ನಡದಲ್ಲಿ ಒಳ್ಳೆ ಪ್ರೊಡಕ್ಷನಲ್ಲಿ ಸಿಕ್ಕಿದೆ, ಖುಷಿ. ಯು ಹ್ಯಾಪಿ? ಎಸ್. ಮಾತಾಡೋಂಜಿಲ್ಲ ಎತ್ತರ ನಕ್ಲೆಗ್ಲ ಭಾರಿ ಖುಷಿ ಆಗ್ಬಿಡು. ಓಕೆ, ಎನ್ನ ಜನಲು ಲೇರ್ ಸೀರಿಯಲ್ ಅಂತ. ಸೊ ಎಸ್, ಆ್ಯಕ್ಚುಲಿ ಯಾನು ಎಗಡೆ ಪಂಡೆ ಯಾನು ಚಂಡೆ ಪ್ಲೇಯರ್ ಪಂದು ಅಂಚನೆ ಯಾನೊಂಜಿ ರೀಸೆಂಟ್ಲಿ ಚಂಡೆಗೆ ಒಂದು ಪಂದು ಒಂಜಿ ಯೂಟ್ಯೂಬ್ ಚಾನಲ್ ಮಲ್ದೆ ಐಟು ಚಂಡದ ಪಂಡ ಯೂಟ್ಯೂಬ್ದ ಪುದರು ಚಂಡೆ ಪೊಣ್ಣು ಪಂದು. ಸೊ ಈರ್ನ ನಿಕ್ಕಲ್ನ ಕುಡ್ಲದ ಪೊಣ್ಣು ಪನ್ನೊಂದುಲ್ಲಾಲು ಎಂಕಲ್ನ ಒಂಜಿ ಎಡ್ಡೆ ಟೀಮ್, ಎಡ್ಡೆ ಸೀರಿಯಲ್. ಮಾರ್ಚ್ 9th ಬರೋಂದುಂಡು 6:30 ಪೂರ ಕುಲ್ತು ಓಡು. ಕುಡ್ಲದ ಪೊಣ್ಣಾಗ ನಿಕ್ಕಲ್ನ ಸಪೋರ್ಟ್ ಪೋಡು ಎಂಕ್ಲೇನು ಕೈಪತ್ತದ್ದು ನಡಪಾಡು ಪಂದು ಕೇನುವೆ. ಈರ್ನ ಊರುಡು ಎಂಚುಂಡು ರೆಸ್ಪಾನ್ಸ್ ಮತ ಈರೊಂಜಿ ಸೀರಿಯಲ್ ಆ್ಯಕ್ಟರ್ ಅವಲೈತೆ ಝೀ ಕನ್ನಡ ಬರೋಂದುಲ್ಲ ಪ್ರೋಮೋಡ್ ತೂನಗ ಇರಗಿಂಚ ಫೋಟೋಸ್ ಮತ ಕಡಪವುನ ಅಲ್ಲ ಈ ಉಲ್ಲಾಲ ಉಂದೆನ ಫ್ರೆಂಡ್ ಒಂದು ಪುರ ಇಂಚಿತ್ನ ಪುರ ಇದೇ ಪೋನಾಗ ಊರ್ದಕ್ಲು ಪನ್ಪಿನ ಒಂಜಿ ಕನೆಕ್ಷನೇ ಬೇತೆ. ಸೊ ಎಸ್, ಇತ್ತಲ ಎನ್ನ ಕಾಲೇಜ್ ಫ್ರೆಂಡ್ಸ್ ಆದಿಪ್ಪು ಅಥವಾ ಎನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನಕ್ಕಲು ಎನ್ನ ಊರ್ದಕ್ಲು ಮೆಸೇಜ್ ಮಲ್ಪೇರು. ಏತೋ ಜನ ಕಾಂಟ್ಯಾಕ್ಟ್ ಇಜ್ಜಂದಿನಕ್ಕಲು ಫೇಸ್ಬುಕ್ ಇಪ್ಪು, ಇನ್ಸ್ಟಾಗ್ರಾಮ್ಡು ಇವ್ರು ಮಲ್ತೊಂದುಲ್ಲಾರ ಎಂಕ್ಲೆ ಖುಷಿ ಆಪುಂಡು.
చేస్తారు ఎన్నికలని ఎల్లి పునగ తూందిత్తనమ్మా ఇత్తే ఈత సాధన మల్తొందులర్ పనిపర్ సాధన దాಲ ఇచ్చి ఇట్స్ జస్ట్ ఎ వర్క్ ಆತೆ ಖುಷಿ ಆಪುಂಡು ಪಂಡ ಊರು ದಕ್ಕಲು ಎಂಕ್ಲನು ಏಪಲ ಮದ ಪೂಜರತ ಖುಷಿ ಅವು. ಎಲ್ರಿಗೂ ಕೂಡ ಕೃಷ್ಣ ರುಕ್ಕುಗೆ ನೀವು ನೋಡಿ ನನ್ನ ಪಾತ್ರವನ್ನು ಕೂಡ ನೋಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅವರನ್ನು ಸೀರಿಯಲ್ ನೋಡೋದಕ್ಕೆ ಹೇಳೋದಿದ್ರೆ ಹೇಗೆ ಹೇಳ್ತೀರಾ? ಈಗ ಇಷ್ಟೊತ್ತು ತುಳು ಮಾತಾಡಿದ್ದಕ್ಕೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ತುಳು ಹಾಗೆ ನನ್ನ ಮದರ್ ಟಂಗ್ ಕೊಂಕಣಿ ಹಾಗೆ ಕನ್ನಡ ಇದು ನನ್ನ ಮನೆ, ಇದು ನಾನು ಯಾವುದನ್ನು ಬಿಟ್ಕೊಡೋ ಹಾಗಿಲ್ಲ. ಆದರೆ ನಾನು ಕೆಲಸ ಮಾಡ್ತಿರೋದು ಕನ್ನಡ ಇಂಡಸ್ಟ್ರೀಲಿ. ಸೊ ಕನ್ನಡ ಅಭಿಮಾನಿಗಳು, ತುಳು ಎಲ್ಲಿರೋದು? ಕರ್ನಾಟಕದಲ್ಲೇ ಇರೋದು. ಸೊ ನನಗೆ ಕನ್ನಡ ಮಾತಾಡೋರು ಸಪೋರ್ಟ್ ಬೇಕು, ತುಳು ಮಾತಾಡೋರು ಸಪೋರ್ಟ್ ಬೇಕು. ಇದರಲ್ಲಿ ಭಾಷಾ ವಿಭಜನೆ ಮಾಡುವಂಥದ್ದು ಯಾವುದೂ ಇಲ್ಲ. ಸೊ ನನಗೆ ಕನ್ನಡ ಆಡಿಯನ್ಸ್ ಇಲ್ಲಿ ತನಕ ನನ್ನ ಕೈ ಹಿಡಿದಿದ್ದಾರೆ. ಇದು ನನ್ನ 6ನೇ ಸೀರಿಯಲ್. ಇಲ್ಲಿ ತನಕ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆನೂ ನನ್ನನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಕೃಷ್ಣ ರುಕ್ಕು ಮಾರ್ಚ್ 9ನೇ ತಾರೀಕಿಂದ 6:30ಕ್ಕೆ ನಿಮ್ಮ ಮನೆಗೆ ಬರ್ತಾ ಇದೆ. ಒಂದು ಹೊಸ ಪಾತ್ರದ ಮೂಲಕ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ನನ್ನನ್ನು ಇಟ್ಕೊಂಡು ಸಪೋರ್ಟ್ ಮಾಡಿ. ಬಟ್ ಆ್ಯಕ್ಚುಯಲ್ ಯಾರಿದ್ದಾರೋ ಕನ್ನಡ ಪ್ರೇಮಿಗಳು ಜೊತೆಗೆ ತುಳು ಪ್ರೇಮಿಗಳು ಅವರು ಎರಡನ್ನೂ ಕೂಡ ಪ್ರೀತಿಸ್ತಾರೆ ಅನ್ನೋದು ಸತ್ಯ ಅಲ್ವಾ? ಖಂಡಿತ. ಇಲ್ಲಿ ಏನಂದರೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅದು ಆಗೋದು ಅಂತ ನಾನು ಹೇಳಬೇಕು ಅಂದರೆ ಮಂಗಳೂರಿನವ್ರಿಗೆ ಆ ಥರದ್ದು ಆ್ಯಕ್ಚುಲಿ ಇಲ್ಲ. ನಾವು ತುಳು ಭಾಷಾಭಿಮಾನ ಇದೆ, ಹಾಗಂತ ಕನ್ನಡವನ್ನು ನಾವು ದೂರ್ತೀವಿ ಖಂಡಿತ ಇಲ್ಲ. ನಾನಂತೂ ಇಲ್ಲ. ನನಗೆ ಕನ್ನಡ ನನಗೆ ಅನ್ನ ಕೊಟ್ಟ ಭಾಷೆ, ತುಳು ನನಗೆ ಪ್ರೀತಿ ಕೊಟ್ಟ ಭಾಷೆ, ನನ್ನ ತಾಯಿ ಭಾಷೆ, ಎರಡೂ ಬೇಕು. ಎಸ್, ಆಲ್ ದ ಬೆಸ್ಟ್ ನಿಮ್ಮ ಹೊಸ ಸೀರಿಯಲ್ಗೆ. ಒಳ್ಳೆಯದಾಗಲಿ. ನನಗೂ ಕೂಡ ತುಂಬ ಖುಷಿ ಆಯಿತು. ಎಸ್, ಕನ್ನಡ ತುಳು ಅನ್ನೋದು ಏನೂ ಇಲ್ಲ. ಖಂಡಿತವಾಗ್ಲೂ ತುಳು ಯಾರೆಲ್ಲ ಮಾತಾಡ್ತಾರೆ ಅವ್ರು ಕನ್ನಡನ ತುಂಬ ಪ್ರೀತಿಸ್ತಾರೆ, ಅದನ್ನು ಮೆಚ್ತಾರೆ, ಕೊಂಡಾಡ್ತಾರೆ, ಅದ್ರ ಜೊತೆನೇ ಇರ್ತಾರೆ. ಯಾಕಂದ್ರೆ ನಾವು ಕಲಿಯೋ ಭಾಷೆನೇ ಅದು ಅನ್ನೋವಂಥ ವಿಚಾರವನ್ನು ನಾನು ಸ್ವಲ್ಪ ನಿಮ್ಗೆ ಕನೆಕ್ಟ್ ಮಾಡ್ತಾ, ಕೃಷ್ಣ ರುಕ್ಕು ಬರ್ತಾ ಇದೆ. ರುಕ್ಕು ಅಲ್ಲಿ ಫೇಮಸ್ ಆಗಿರುವಂತಹ ನಮ್ಮ ಕಲ್ಯಾಣಿ ಅವರನ್ನು ಕೂಡ ಮೆಚ್ಕೊಳ್ಳಿ, ಅಪ್ಕೊಳ್ಳಿ, ಇಷ್ಟಪಡಿ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.